ತುಳಜಾ ಭವಾನಿ ಅಮ್ಮನವರ ಗೊಂದಳ್ ಮಹಾಪೂಜೆ ಆಯೋಜನೆ ಮಾಡಲಾಗಿದೆ. ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜ ಈ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದು, ಗಾಂಧಿ ಬಜಾರ್ನ 6ನೇ ತಿರುವಿನಲ್ಲಿ ತುಳಜಾ ಭವಾನಿ ದೇವಾಲಯದಲ್ಲಿ ಈ ಪೂಜಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಫೆಬ್ರವರಿ 3ರಂದು ರಾಜಬೀದಿ ಉತ್ಸವ ನಡೆಯಲಿದ್ದು, ಫೆಬ್ರವರಿ 4ರಂದು ಮಹಾಪೂಜೆ ನೆರವೇರಿಸಿ ಭಕ್ತಾದಿಗಳಿಗೆ ಅನ್ನದಾಸೋಹ ನೀಡಲಾಗುವುದು ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜದ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ಶ್ರೀ ತುಳಜಾ ಭವಾನಿ ಅಮ್ಮನವರಾಗ್ಲಿ ಅಥವಾ ಯಲ್ಲಮ್ಮ ದೇವರು ಎರಡರದ್ದು ದೊಡ್ಡ ಮಹಾಪೂಜೆ ಅಂತಂದ್ರೆ ಗೋಂದಳ ಪೂಜೆ. ಈ ಗೋಂದಳ ಪೂಜೆ ಆ ಯಲ್ಲಮ್ಮನ ಒಕ್ಕಲು ಅಥವಾ ತುಳಜಾ ಭವಾನಿ ಅಮ್ಮನವ್ರ ಒಕ್ಕಲಿನವರು ನಡೆಸ್ಕೊಳ್ತಾ ಬರ್ತಾ ಇರೋಂಥದ್ದು ವಾಡಿಕೆ. ಜೊತೆಗೆ ಶಿವಮೊಗ್ಗದಲ್ಲಿ ನಮ್ಮ ಸಮಾಜದ ಪ್ರಧಾನ ದೇವತೆ ತುಳಜಾ ಭವಾನಿ ಅಮ್ಮನವರಾದ್ರಿಂದ ಪ್ರತಿ ವರ್ಷ ಮಾಘ ಮಾಸದ 3ನೇ ಮಂಗಳವಾರ ನಾವು ಈ ಗೋಂದಳ ಪೂಜೆಯನ್ನ ಸಾರ್ವಜನಿಕ ವಲಯದಲ್ಲೇ ಮಾಡ್ತಾ ಬಂದಿರೋಂಥದ್ದು ವಿಶೇಷ. ಅದರಲ್ಲಿ ಈ ವರ್ಷ 50ನೇ ವರ್ಷದ ಉತ್ಸವವಾಗಿದೆ. ಈ 50ನೇ ವರ್ಷದ ಉತ್ಸವಕ್ಕೆ ಅನೇಕ ಊರುಗಳಿಂದ ಯಲ್ಲಮ್ಮನ ಒಕ್ಕಲಿನದವರು, ತುಳಜಾ ಭವಾನಿ ಒಕ್ಕಲಿನವರು, ಇದು ಕೇವಲ ಭಾವಸಾರ ಸಮಾಜ ಅಲ್ಲ, ಮರಾಠ ಪಂಗಡಗಳಲ್ಲಿ, ಬ್ರಾಹ್ಮಣ ಪಂಗಡಗಳಲ್ಲಿ, ಹಾಗೇನೆ ನಮ್ಮ ಇವರು ಬಂಜಾರ್ ಲಂಬಾಣಿ ಬಂಜಾರ್ ಪಂಗಡದವರು ಅತಿ ಹೆಚ್ಚು ಭಕ್ತರಿದ್ದಾರೆ. ಅವರೆಲ್ಲರೂ ಬರ್ತಾರೆ. ಅವರೆಲ್ಲರಿಗೂ ಆಹ್ವಾನ ಪ್ರತಿಯೊಬ್ಬರಿಗೂ ಕೊಡೋದು ಕಷ್ಟ ಅಂತ ಹೇಳಿ ನಾವು ಈ ಮಾಧ್ಯಮದ ಮೂಲಕ, ತಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಾವು ಆಹ್ವಾನ ನೀಡ್ತಾ ಇದ್ದೇವೆ. ಈ ಉತ್ಸವದ ಅಂಗವಾಗಿ 3 ದಿನಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. 2, 3, 4. 3ನೇ ತಾರೀಕು ಪ್ರಮುಖವಾದ ಕಾರ್ಯಕ್ರಮ ಬೆಳಿಗ್ಗೆ 9:30ಯಿಂದ ಪ್ರಾರಂಭವಾದಂತಹ ಕಾರ್ಯಕ್ರಮಗಳು ರಾತ್ರಿ ಇಡೀ ನಡೆಯುತ್ತೆ. ಈ ರಾತ್ರಿ ಇಡೀ ಅಮ್ಮನವರ ಕಥಾ ನಿರೂಪಣೆಯನ್ನ ಪ್ರಖ್ಯಾತ ದೂರದರ್ಶನ ಕಲಾವಿದರಾದಂತಹ ಶ್ರೀ ಲಕ್ಷ್ಮಣರಾವ್ ಬೋರಾತ್ರವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ಪರಶುರಾಮನ ಪೂಜೆ, ಹಾಗೇನೆ ಪರಶುರಾಮನ ತೊಟ್ಲು ಪೂಜೆ, ಹೀಗೆ ಅನೇಕ ಪೂಜೆಗಳು ರಾತ್ರಿ ಇಡೀ ನಡೆಯುತ್ತೆ. ಈ ಎಲ್ಲ ವಿಶೇಷ ಪೂಜೆಗಳಿಗೆ ಭಕ್ತಾದಿಗಳು ಇದ್ದು ನಡೆಸ್ಕೊಡುವಂಥದ್ದು ವಿಶೇಷ. ಅದರಲ್ಲಿ ಮೊದಲನೇ ದಿನ 2ನೇ ತಾರೀಕು ಸಂಜೆ 6:30ರಿಂದ ನಮ್ಮ ಈ ವರ್ಷದ ಗೋಂದಳ ಉತ್ಸವದ 50ನೇ ವರ್ಷದ ವಿಶೇಷವಾಗಿ ನಾವು ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ 250 ಗ್ರಾಂ ತೂಕದ ಬಂಗಾರದ ಕಾಸಿನ ಸರ ಮಾಡಿಸಿದ್ದೀವಿ. ಅದು ಕೂಡ ಭಕ್ತಾದಿಗಳಿಂದ ಹಣ ದೇಣಿಗೆ ಸಂಗ್ರಹಣ ಮಾಡಿ ಮಾಡಿಸಿರೋ ಅಂಥದ್ದು. ಅದು 3ನೇ ತಾರೀಕು ಅದರ ಅರ್ಪಣೆ ಸಮಾಜದ ಪರವಾಗಿ ಅಮ್ಮನವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. 3ನೇ ತಾರೀಕು ಬೆಳಿಗ್ಗೆ 10:00ವರೆಗೆ. ಆ ಕಾಸಿನ ಸರಕ್ಕೆ ದೇಣಿಗೆ ನೀಡಿರೋರು ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ 2ನೇ ತಾರೀಕು ಸಂಜೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ 2ನೇ ತಾರೀಕು ಸಂಜೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದವರೇ ಆದಂತಹ ಪ್ರತಿಂಗಿರಾದೇವಿ ಮಹಾಸಂಸ್ಥಾನದ ಉಪಾಸಕರಾದ ಪರಮ ಪೂಜ್ಯ ಡಾಕ್ಟರ್ ಸುಪ್ರೀತ್ ಗುರೂಜಿ ಅವರಿಗೆ ಆಹ್ವಾನ ನೀಡಿದ್ದೇವೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ದೇಣಿಗೆ ನೀಡಿದಂತಹ ಮಹನೀಯರುಗಳಿಗೆ ಗೌರವಾರ್ಪಣೆ, ಹಾಗೇನೆ 50 ವರ್ಷಗಳಲ್ಲಿ ಏನು ಇದರ ಚುಕ್ಕಾಣಿ ಹಿಡಿದು ಸೇವೆ ಸಲ್ಲಿಸ್ತಾ ಈ ಉತ್ಸವ ನಡೆಸಿದ್ದಾರೆ, ಅವರಿಗೂ ಸಹ ನಾವು ಗೌರವವನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ 2ನೇ ತಾರೀಕು ಸಂಜೆ 6:30ಕ್ಕೆ ಹಮ್ಮಿಕೊಂಡಿದ್ದೀವಿ. ಅದರ ನಂತರ 3ನೇ ತಾರೀಕು ರಾತ್ರಿ ಉತ್ಸವ ನಡೆಯುತ್ತೆ. 4ನೇ ತಾರೀಕು ಬೆಳಿಗ್ಗೆ ಉತ್ಸವದ ಕೊನೆಯ ಭಾಗ ಮಹಾಮಂಗಳಾರತಿ ಮಾಡಿ ಮಹಾಪ್ರಸಾದವನ್ನು ಸಹ ನೀಡ್ತಾ ಇದ್ದೇವೆ. ಇದಿಷ್ಟು ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ 50ನೇ ವರ್ಷದಾದ್ರಿಂದ ಶಿವಮೊಗ್ಗದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಸಮಾಜ ನಡೆಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕೇವಲ ಭಾವಸಾರ ಸಮಾಜ ಅಲ್ಲ, ಯಲ್ಲಮ್ಮನ ಒಕ್ಕಲಿನ ಹಾಗೆ ತುಳಜಾ ಭವಾನಿ ಅಮ್ಮನವರ ಒಕ್ಕಲಿನ ಸಕಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ತುಳಜಾ ಭವಾನಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ